ಬಂಗಾರ ತಿರುಪತಿ ದೇವಸ್ಥಾನದ ಈ ದಿನ ಶ್ರಾವಣ ಶನಿವಾರ ಕುಂಭಾಭಿಷೇಕ ಆದ ನಂತರ ಆಮೇಲೆ ಎರಡನೇ ವಿಶೇಷವಾಗಿ ಈ ವರ್ಷ 5 ತಿಂಗಳು 5 ಶನಿವಾರಗಳು ಬರ್ತಾ ಇದ್ದಾವೆ. ಈ 5ರಲ್ಲಿ ಈಗ ಇದು 3ನೇ ಶನಿವಾರ. ಇನ್ನು 2 ಶನಿವಾರಗಳಿದ್ದಾವೆ. 2 ಶ್ರಾವಣ ಶನಿವಾರಗಳು 26 ಮತ್ತು 16 ಮತ್ತು 20. 16 ಮತ್ತು 23 ಇನ್ನೊಂದೆರಡು ಶನಿವಾರಗಳು ಎಲ್ಲರಿಗೂ ಅವಕಾಶ ಇದೆ. ದೇವರನ್ನು ಬಂದು ಪೂಜೆ ಮಾಡಿ ದೇವರ ಅನುಗ್ರಹ ಪಡೆಯಲಿಕ್ಕೆ ಅದರಿಂದ ಎಲ್ಲರೂ ಅವುಗಳೆಲ್ಲ ಬನ್ನಿ ಅಂತ ನಮ್ಮಲ್ಲಿ ಬೇಡ್ಕೊಳ್ತಾ ಇದ್ದೀನಿ. ಇಲ್ಲಿ ದೇವಸ್ಥಾನದ ವತಿಯಿಂದ ಸುಮಾರು ಸೌಲಭ್ಯಗಳು ಮಾಡಿದ್ದೇವೆ. ಇದಲ್ಲದೆ ಕುಂಭಾಭಿಷೇಕಕ್ಕೆ ಮುಂಚಿತವಾಗಿ ಜೀರ್ಣೋದ್ಧಾರ ಆದ ನಂತರ ತಾವುಗಳೆಲ್ಲ ಬಂದಿದೆ. ಸುಮಾರಷ್ಟು ಬದಲಾವಣೆಗಳಾಗಿದೆ. ದೇವಸ್ಥಾನದ ಸ್ವಾಮಿ ಬೆಟ್ಟದಲ್ಲಿ ತೀರ್ಮಾನ ಅದೊಂದು ಟಾಪ್ ಅಂತ ಹಾಕಿ ಅದು ಸಾಕಷ್ಟು ಬದಲಾವಣೆಗಳಾಗಿದೆ. ತಾವೆಲ್ಲ ತೊಂದರೆ ಮಾತ್ರ ಅದು ನಾವು ಅನುಭವಿಸ್ತೇವೆ. ಎಲ್ಲ ರೀತಿಯಾದ ಅನುಕೂಲಗಳು ದೇವಸ್ಥಾನದಲ್ಲಿ ಸುಮಾರು ಈ ವಾರದಿಂದ ಲಭ್ಯವಿದೆ. ನಮ್ಮಲ್ಲಿ ದೇವರ ಪ್ರಸಾದ ವಿತರಣೆ ಆಗ್ತಾ ಇದೆ. ಪ್ರಸಾದ ವಿತರಣೆ ಬೆಳಿಗ್ಗೆ ಸುಮಾರು 6 ಗಂಟೆಯಿಂದ ಪ್ರಾರಂಭ ಆಗಿರುತ್ತೆ. ನಾನಾ ರೀತಿಯಾದ ಪ್ರಸಾದಗಳನ್ನ ವಿತರಣೆ ಮಾಡ್ತೀವಿ. ಆಮೇಲೆ ಖಾರ ಪಂದ್ಯ ಮಾಡ್ತೀವಿ. ಮತ್ತು ಇವತ್ತು ಲಡ್ಡು ಅಂದ್ರೆ ಆಮೇಲೆ ನಮ್ಮ ತಿರುಪತಿ ಲಡ್ಡು ದೈವ ಇರುತ್ತೆ. ಒಂದು 2 ಮುಂದೆ ನೋಡ್ಬೋದು. ಚೆನ್ನಾಗಿದೆ. ಒಳ್ಳೆ ಹಾಕಿ ಮಾಡಿರ್ತಕ್ಕಂಥ ಲಡ್ಡುಗಳು ವಿತರಣೆ ಮಾಡಿ. ಇದಲ್ಲದೆ ಪುಳಿಯೋಗರೆ ಮುಂದೆ ಯಾವ ರೀತಿಯಾಗಿ ವಿತರಣೆ ನಡೀತಾ ಇತ್ತು ಅದಕ್ಕೆ ನಾವು ಬಹಳ ಡಿಸಿಪ್ಲಿನ್ ಆಗಿ ನಡೀತಾ ಇದ್ದೇವೆ. ಅಲ್ಲಿ ತೊಳಿಕಾಗಿ ಬಹಳ ತುಂಬಾಗಿದೆ. ಯಾರು ಬೇಕಾದ್ರೂ ಹೋಗ್ಬಿಟ್ಟು ಅವರು ಪ್ರಸಾದ ಅವಕಾಶ ದೇವಸ್ಥಾನದಲ್ಲಿ ಶ್ರಾವಣ ಮಾಸದಲ್ಲಿ ಈ ವರ್ಷ 5 ವಾರ ಬಂದಿದೆ. 3ನೇ ವಾರ ಪ್ರಾರಂಭವಾಗಿದೆ. ಉಪಾಂಶಕ 2ನೇ ವಾರ. ಭಕ್ತರು ದೇವಸ್ಥಾನಕ್ಕೆ ಆಗಮಿಸಿದ್ದಾರೆ. ಭಕ್ತಾದಿಗಳ ಅನುಕೂಲವಾಗಿ ಪ್ರಥಮ ಬಾರಿಗೆ ನಾವು ಕೀಳನ್ನು ಮಾಡಿದ್ವಿ. ಹೊಸದಾಗಿ ಕೀಳನ್ನು ಸಾಮಾನ್ಯ ಜನಕ್ಕೆ ಒಂದು ಕೀಳನ್ನು ಮಾಡಿದ್ವಿ. ಮತ್ತೆ ಪ್ರತ್ಯೇಕವಾಗಿ ಕೀಳನ್ನು ಮಾಡಿದ್ವಿ. ಪ್ರತ್ಯೇಕವಾಗಿ ಯಾಕೆ ಮಾಡಿದ್ವಿ ಅಂದ್ರೆ ಮಹಿಳೆ ಮಕ್ಕಳು ಅನುಕೂಲ ಆಗಲಿ ಅಂತ ಕೀಳನ್ನು ಮಾಡಿದ್ವಿ. 3 ಕಾರ್ಯಕ್ರಮ ಸಪರೇಟ್ ಆಗಿ ವ್ಯವಸ್ಥೆ ಮಾಡಿದ್ವಿ. ಅದೊಂದು ವ್ಯವಸ್ಥೆ ಆಗಿದೆ. ಮತ್ತೆ ದೇವಸ್ಥಾನ ವತಿಯಿಂದ ಪ್ರಸಾದ ಮಾಡಿದ್ವಿ. ಎಲ್ಲಾ ಭಕ್ತಾದಿಗಳು ಸಹ ದೇವಸ್ಥಾನ ವತಿಯಿಂದ ಆಗ್ತಾ ಇದ್ವಿ. ವ್ಯವಸ್ಥೆ ಮಾಡಿದ್ವಿ. ಮತ್ತೆ ಲಡ್ಡು ಪ್ರಸಾದ ಅಂದ್ಬಿಟ್ಟು 1 ಲಡ್ಡುಗೆ 50 ರೂಪಾಯಿ ಮತ್ತು 2 ಲಡ್ಡುಗೆ 100 ರೂಪಾಯಿ ಅಂತ ಮಾಡ್ಬಿಟ್ಟು ಒಂದು ಎಲ್ಲ 4 ಕಡೆ ಲಡ್ಡು ಮಾಡ್ತಾರೆ. ಮತ್ತೆ ವ್ಯವಸ್ಥೆ ಮಾಡಿದ್ವಿ. ಮತ್ತೆ ಭಕ್ತಾದಿಗಳಿಗೆ ಕುಡಿಯ ನೀರಾಗ್ಲಿ ಶೌಚಾಲಯ ಆಗಲಿ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ವಿ. ತುಂಬಾ ಇವತ್ತು 40 ಸಾವಿರ ಜನರಿಗೆ ಬೆಳಗ್ಗೆ ಮಾಡಿದ್ದಾರೆ. ಭಕ್ತಾದಿಗಳಿಗೆಲ್ಲ ಖುಷಿ ಪಡ್ತಾ ಇದ್ದಾರೆ. ಭಕ್ತಾದಿಗಳಿಗೆ ಅಭಿಪ್ರಾಯ ಕೊಟ್ಟಿದ್ದಾರೆ. ಮತ್ತೆ ಈ ದೇವರ ಬಗ್ಗೆ ಎಲ್ಲರೂ ಪಾತ್ರ ಆಗಿದೆ ಅಂತ ಭಕ್ತಾದಿ ಮಾಡ್ತಾರೆ. ಮತ್ತೆ ಇನ್ನ 14 ಮತ್ತು 23ನೇ ತಾರೀಕು ಶ್ರಾವಣ ಮಾಸ ಬರ್ತಾ ಇದೆ. ಅವತ್ತು ಸಹ ವೈದ್ಯರ ಭಕ್ತಾದಿ ಆಗಮಿಸ್ತಾರೆ. ಅವತ್ತು ಸಹ ನಾವು ವ್ಯವಸ್ಥೆ ಮಾಡ್ತಿದ್ದೇವೆ. ಈಗ 16 ಮತ್ತು 26 ಸಹ ಭಕ್ತಾದಿ ದೇವಸ್ಥಾನಕ್ಕೆ ಆಗಮಿಸಿ
ದೇವದರ್ಶನ ಪಾತ್ರಗಳು ಅಂತ ಇವತ್ತಿನ ದಿನ ಮುಖ್ಯ ಅತಿಥಿಗಳಾಗಿ ಇದಕ್ಕೆ ನಮ್ಮ ಸ್ಥಳೀಯ ಮುಖಂಡರ ಬಂದಿದ್ದಾರೆ ಇದ್ದಾರೆ ಸ್ಥಳೀಯ ಮುಖಂಡರು ಸಹ ದೇವಸ್ಥಾನಕ್ಕೆ ಆಗಮಿಸಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿದ್ದಾರೆ. ನೀವೇ ನೋಡಿಬೇಕಾದ್ರೆ ಎಲ್ಲ ಕಡೆ ಜನ ಬೆಂಗಳೂರಿಂದ ದೇವಸ್ಥಾನ ತುಂಬಿದೆ. ಬೆಳಗ್ಗೆ 4:30 ಅಭಿಷೇಕ ಸ್ಟಾರ್ಟ್ ಆಗಿ 6 ಗಂಟೆ ಅಭಿಷೇಕ ಮುಗಿದಿದೆ. 6 ಗಂಟೆಗೆ ದೇವಸ್ಥಾನಕ್ಕೆ ನಾವು ದೇವರ ದರ್ಶನಕ್ಕೆ ಭಕ್ತಾದಿಗಳು ಮಾಡ್ಕೊಡ್ತೀವಿ. ಅಲ್ಲಿ ಹೋಗೋದು ಸಹ ದರ್ಶನಕ್ಕೆ ಸಹ ಸಂಖ್ಯೆಯಲ್ಲಿ ಜನ ಖುಷಿ ಆಗ್ತಾ ಇದೆ. ಹೆಚ್ಚಿನ ಸಂಖ್ಯೆ ದೇವಸ್ಥಾನ ಬಂದಿರೋದ್ರಿಂದ ಜನ ಖುಷಿ ಕೊಟ್ಟು ದರ್ಶನ ಮಾಡ್ಕೊಂಡು ಹೋಗ್ತಾರೆ. ಎಷ್ಟೇ ಜನ ಬಂದ ರಾತ್ರಿ ಕರ್ಕೋಟವಾಯಿತು. ಹೋದ್ವಾರ ಕರ್ಕೋಟ ರಾತ್ರಿ ನಿನ್ನೆ ಒಂದು ಇನ್ನ 2 ವಾರ ಸಮಸ್ಯೆ ಅದಕ್ಕೂ ಜನ ಬರ್ತಾರೆ. ಇವತ್ತು ಬೆಳಿಗ್ಗೆಯಿಂದ ದರ್ಶನಕ್ಕೆ ಜನ ಬರ್ತಾ ಇದ್ದಾರೆ. 50 ಸಾವಿರ ಜನ ಬಂದು ಎಲ್ಲ ವ್ಯವಸ್ಥೆಗಳು ಮಾಡಿದ್ದೇವೆ. ಕಡೆಯಿಂದ ಏನು ಮಾಡಬೇಕು ಮನಸ್ಸು ಬಂದಿದ್ದು ಮಾಡಿದ್ದೇವೆ. ಎಲ್ಲ ಸ್ವಲ್ಪ ಕೆಲಸಗಳು ಇದ್ದಾರೆ. ಮುಂದಿನ 15ನೇ ತಾರೀಕು ರಾತ್ರಿ 22ನೇ ತಾರೀಕು ರಾತ್ರಿ ತೆಪ್ಪೋತ್ಸವ ಇರ್ತದೆ. ಭಕ್ತಾದಿಗಳೆಲ್ಲ ಬಂದು ತೆಪ್ಪೋತ್ಸವದಲ್ಲಿ ಪಾಲ್ಗೊಳ್ತಾರೆ.